ಸ್ನೇಹಿತರೆ, 2028ರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಹೊಸ ಒಂದು ಸಮೀಕರಣದ ಲೆಕ್ಕಾಚಾರಗಳು ನಡೀತಿದ್ದಾವೆ. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದ ಅಶಿಸ್ತಿನ ಕಾರಣಕ್ಕೆ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ, ಇನ್ನೊಂದ್ ಕಡೆ ಏನು ಕರಾವಳಿ ಭಾಗದ ಹಿಂದುತ್ವದ ಪ್ರಮುಖ ಪ್ರತಿಪಾದಕ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದೀಗ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಿಂದುತ್ವವನ್ನೇ ತನ್ನ ಜೀವದ ಉಸಿರಾಗಿ ಇಟ್ಕೊಂಡಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಕೂಡ ಕಳೆದ ಸಾಕಷ್ಟು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವ ಆಸೆಯನ್ನು ಇಟ್ಕೊಂಡಿದ್ರು ಕೂಡ ಬಿಜೆಪಿ ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದು ಹೊಸ ಪಕ್ಷ ಸ್ಥಾಪನೆಗೆ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಇದೇ ಸಂದರ್ಭದಲ್ಲಿ ಈ ಮೂರು ಶಕ್ತಿಗಳು ಅಂದ್ರೆ ಹಿಂದುತ್ವದ ಪ್ರತಿಪಾದಕರಾಗಿರ್ತಕ್ಕಂಥ ಈ ಮೂರು ಶಕ್ತಿಗಳು ಒಂದೆಡೆ ಸೇರಿದ್ರೆ ಬಿಜೆಪಿ ಕಥೆ ಏನಾಗುತ್ತೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಿಜಕ್ಕೂ ಕೂಡ ಬಿಜೆಪಿ ಗೆಲ್ಲುವ ಸ್ಥಾನಗಳೆಷ್ಟು ಅನ್ನುವ ಲೆಕ್ಕಾಚಾರಗಳು ಈಗಾಗಲೇ ನಡೀತಾ ಇದ್ದಾವೆ. ಈ ಮೂರೂ ನಾಯಕರು ಕೂಡ ಮೋದಿಜಿಯವರ ಕಟ್ಟ ಅಭಿಮಾನಿಗಳು, ಇನ್ನೊಂದು ಕಡೆ ಈ ಮೂವರು ಕೂಡ ಬಿಜೆಪಿಯ ಸಮರ್ಥಕರು. ಆದರೆ ಈ ಮೂರು ನಾಯಕರು ಕೂಡ ಇದೀಗ ಬಿಜೆಪಿಯಿಂದ ಒಂದಲ್ಲ ಒಂದು ರೀತಿಯ ಬೇಸರಕ್ಕೆ ಒಳಗಾಗಿರ್ತಕ್ಕಂಥವ್ರು. ಈ ಮನಸ್ಥಿತಿಯ ಮೂರು ನಾಯಕರು ಕೂಡ ಒಂದು ಕಡೆ ಸೇರೋದ್ರ ಮೂಲಕ ಒಂದು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿ ಆ ಪಕ್ಷಕ್ಕೆ ಈ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಹೊಸ ಪಕ್ಷ ಸ್ಥಾಪನೆಯಾಗಿ ಆ ಒಂದು ಪಕ್ಷಕ್ಕೆ ಈ ಇಬ್ಬರು ನಾಯಕರು ಒಂದು ಶಕ್ತಿಯನ್ನ ತುಂಬುವ ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಅದು ರಾಜ್ಯ ಬಿಜೆಪಿಗೆ ಬಹುದೊಡ್ಡ ಹೊಡೆತವನ್ನ ಕೊಡ್ಬೋದು ಅನ್ನುವ ಲೆಕ್ಕಾಚಾರಗಳು ಇದೀಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ಯತ್ನಾಳ್ ಅವರು ಸ್ಥಾಪನೆ ಮಾಡೋದಕ್ಕೆ ಉದ್ದೇಶ ಮಾಡಿರ್ತಕ್ಕಂಥ ಹೊಸ ಪಕ್ಷ ಯಾವುದು, ನಿಜಕ್ಕೂ ಕೂಡ ಈ ಒಂದು ಪಕ್ಷ ಸ್ಥಾಪನೆ ಆದ್ರೆ ಬಿಜೆಪಿ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗುತ್ತೆ, ಅದಾದ ನಂತರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಒಂದ್ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ಸ್ನೇಹಿತರೆ, ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಈಗಾಗಲೇ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಸಾಕಷ್ಟು ನಾಯಕರು ಹೊಸ ಪಕ್ಷವನ್ನ ಕಟ್ಟಿ ಅದರ ಸಕ್ಸಸ್ ಅನ್ನು ಪಡೆದೇ ಕೊನೆಗೆ ತಮ್ಮ ಮಾತೃಪಕ್ಷಕ್ಕೆ ಮರಳಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದಾವೆ. ಸಾರೇಕೊಪ್ಪ ಬಂಗಾರಪ್ಪರವರ ಕ್ರಾಂತಿ ರಂಗದಿಂದ ಹಿಡಿದು ಕೆಸಿಪಿಯಿಂದ ಹಿಡಿದು ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರ ಒಂದು ಹೊಸ ಪಕ್ಷದವರೆಗೂ ಕೂಡ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಿದಂತಹ ಯಾವೊಬ್ಬ ನಾಯಕನು ಕೂಡ ಯಶಸ್ವಿಯನ್ನ ಕಂಡಿಲ್ಲ. ಒಂದು ಮಟ್ಟಕ್ಕೆ ಒಂದು ಪ್ರಾದೇಶಿಕ ಪಕ್ಷವಾಗಿ ಸ್ವಲ್ಪ ಮಟ್ಟಿನ ಬಲವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಅದು JDS ಮಾತ್ರ. ಅದಕ್ಕೆ ಪ್ರಮುಖ ಕಾರಣ ಕೂಡ ಇದೆ. JDSಗೆ ಸ್ವಲ್ಪ ಭಾಗದ ಅಲ್ಪಸಂಖ್ಯಾತ ಮತಗಳು, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರ ಏನು ಒಕ್ಕಲಿಗ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರೋ ಕಾರಣಕ್ಕೆ JDS ಒಂದು ಸ್ವಲ್ಪ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಈ ಸಂದರ್ಭದಲ್ಲಿ ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇದೇ ದಸರಾದ ವೇಳೆಗೆ ಒಂದು ಹೊಸ ಪಕ್ಷವನ್ನು ನಾನು ಕಟ್ತೀನಿ ಎನ್ನುವ ಘೋಷಣೆಯನ್ನ ಮಾಡಿದ್ದಾರೆ. ಈ ಪಕ್ಷದ ವಿಚಾರವಾಗಿ ಹೆಸರುಗಳು ಕೂಡ ಸಾಕಷ್ಟು ಹರಿದಾಡ್ತಿದ್ದಾವೆ. ಒಂದ್ ಕಡೆ KHP ಅಂದ್ರೆ ಕರ್ನಾಟಕ ಹಿಂದೂ ಪಕ್ಷ ಅನ್ನುವ ಹೆಸರನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಇಡ್ತಾರೆ. ಇನ್ನೊಂದು ಕಡೆ BRP ಅಂದ್ರೆ ಭಾರತೀಯ ರಾಷ್ಟ್ರಹಿತ ಪಕ್ಷ ಅನ್ನುವ ಇನ್ನೊಂದು ಹೆಸರನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಇಡ್ತಾರೆ ಅನ್ನುವ ಚರ್ಚೆಗಳು ನಡೀತಿದ್ದಾವೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದ್ ಕಡೆ ಬಿಜೆಪಿಗೆ ಮರಳೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಗೆ ಮರು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ರಾಷ್ಟ್ರೀಯ ನಾಯಕರು ಇನ್ನೂ ಕೂಡ ಒಲವನ್ನು ತೋರಿಸಿಲ್ಲ. ಈಗ ತಮ್ಮ ರಾಜಕೀಯ ಅಸ್ತಿತ್ವದ ಕಾರಣಕ್ಕಾಗಿ ಯತ್ನಾಳ್ ಹೊಸ ಪಕ್ಷ ಕಟ್ಟತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇಡೀ ರಾಜ್ಯಾದ್ಯಂತ ಬಸನಗೌಡ ಪಾಟೀಲ್ ಹಿಂದುತ್ವದ ಆಧಾರದ ಮೇಲೆ ತನ್ನದೇ ಆದಂತಹ ಒಂದು ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಾರೆ. ಒಂದು ವೇಳೆ ಏನು ಕಳೆದ 2013ರ ಚುನಾವಣೆಯ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕನಾಗಿರ್ತಕ್ಕಂಥ ಯಡಿಯೂರಪ್ಪನವರು ಒಂದು KJPಯನ್ನ ಕಟ್ಟೋದ್ರ ಮೂಲಕ 10% ಮತಗಳ ಶೇರನ್ನ ಪಡೆದಿದ್ರು. ಆ ಮೂಲಕ 6 ಸ್ಥಾನಗಳನ್ನ ಏನು ಯಡಿಯೂರಪ್ಪನವರ ಚುನಾವಣೆಯಲ್ಲಿ ಗಳಿಸೋದ್ರ ಮೂಲಕ ಬಿಜೆಪಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದ್ರು. ಅದೇ ರೀತಿಯ ಪರಿಸ್ಥಿತಿ ಕೂಡ ಈ ಯತ್ನಾಳ್ ಪಕ್ಷವನ್ನ ಕಟ್ಟಿದ್ರೆ ಬಿಜೆಪಿಗೆ ಆಗುತ್ತೆ ಅನ್ನುವ ಮಾತುಗಳು ಈಗ ಕೇಳಿ ಬರ್ತದವೆ. ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಕರಾವಳಿ ಭಾಗದ ಹಿಂದುತ್ವದ ಮಹಾನಾಯಕ, ಈ ಸೌಜನ್ಯ ಹೋರಾಟಗಾರರ ಪ್ರಮುಖ
ನಾಯಕನಾಗಿರ್ತಕ್ಕಂಥ ತಿಮ್ರೋಡಿ ಕೂಡ ಕೈ ಜೋಡಿಸ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ. ಯಾಕಂದ್ರೆ ಈಗಾಗಲೇ ತಿಮ್ರೋಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬೆಳ್ತಂಗಡಿ ಕ್ಷೇತ್ರದ ಶಾಸಕರು ಅಂತ ಒಂದು ಅವರ ಅಭಿಮಾನಿಗಳು ಬಿಂಬಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಮೋದ್ ಮುತಾಲಿಕ್ ಕೂಡ ಹಿಂದುತ್ವದ ಆಧಾರದ ಮೇಲೆಯೇ ಸ್ಥಾಪಿತವಾಗ್ತಕ್ಕಂಥ ಯತ್ನಾಳ್ ಅವರ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದಾವೆ. ಒಂದು ವೇಳೆ ಈ ರೀತಿಯ ಒಂದು ಬೆಳವಣಿಗೆ ರಾಜ್ಯದಲ್ಲಿ ಆಗಿದ್ದೇ ಆದ್ರೆ ಅದು ಬಿಜೆಪಿಗೆ ಮತ್ತೊಮ್ಮೆ ಬಹುದೊಡ್ಡ ಹೊಡೆತವನ್ನ ಕೊಡುತ್ತೆ ಅನ್ನುವ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದಾವೆ. ಸ್ನೇಹಿತರೆ, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ಏನು ಬಿಜೆಪಿಯ ಬೇಸ್ ಇರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಒಂದು ಉತ್ತರ ಕರ್ನಾಟಕ ಭಾಗ, ಇನ್ನೊಂದು ಕರಾವಳಿ ಕರ್ನಾಟಕ. ಈ ಎರಡೂ ಭಾಗದಲ್ಲಿ ಬಿಜೆಪಿಗೆ ತಮ್ಮ ಕಾರ್ಯಕರ್ತರು ಹೊಸ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇ ಆದ್ರೆ ಅದು ನಿಜಕ್ಕೂ ಕೂಡ ಬಿಜೆಪಿಯ ಒಂದು ತಳವನ್ನೇ, ಅದರ ಒಂದು ಅಸ್ತಿತ್ವವನ್ನೇ ಅಲ್ಲಾಡಿಸಬಹುದು ಅನ್ನುವ ಮಾತುಗಳು ಈಗಾಗಲೇ ಚರ್ಚೆ ಆಗ್ತಿದ್ದಾವೆ. ಇದು ಸಹಜ ಕೂಡ ಹೌದು. ಏನು 2013ರಲ್ಲಿ ಬಿಜೆಪಿಯ ವಿರುದ್ಧ ಯಡಿಯೂರಪ್ಪನವರು ಒಂದು ಕೆಜೆಪಿಯನ್ನ ಕಟ್ಟಿದ್ರು. ಆಗ ಲಿಂಗಾಯತ ಸಮುದಾಯದ ಸಾಕಷ್ಟು ಮತಗಳು ಕೆಜೆಪಿಗೆ ಹರಿದು ಬಂದಿದ್ವು. ಯಡಿಯೂರಪ್ಪನವರು ಆ ಚುನಾವಣೆಯಲ್ಲಿ ಕೇವಲ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ಕಾಣಿಸ್ಕೊಳ್ಳೋಕೆ ಸಾಧ್ಯವಾದ್ರೆ ಸುಮಾರು ಅನೇಕ ಕ್ಷೇತ್ರಗಳಲ್ಲಿ ಬಿಜೆಪಿಯ ಸೋಲಿಗೆ ಯಡಿಯೂರಪ್ಪನವರು ನೇರವಾಗಿ ಕಾರಣವಾಗಿದ್ರು. ಈಗ ಈ ಯತ್ನಾಳ್ ಅವರ ಪಕ್ಷವು ಕೂಡ ಅದೇ ರೀತಿಯ ಒಂದು ಡ್ಯಾಮೇಜ್ ಅನ್ನ ರಾಜ್ಯದಲ್ಲಿ ಮಾಡಬಹುದು. ಯಾಕಂದ್ರೆ ಯತ್ನಾಳ್ ಅತ್ಯಂತ ಪ್ರಬಲ ಲಿಂಗಾಯತ ವರ್ಗದ ಪ್ರಬಲ ಒಳ ಸಮುದಾಯವಾಗಿರ್ತಕ್ಕಂಥ ಈ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರಾಗಿರೋ ಕಾರಣಕ್ಕೆ, ಇನ್ನೊಂದು ಕಡೆ ಹಿಂದುತ್ವದ ಆಧಾರದ ಮೇಲೆ ಬಸನಗೌಡ ಪಾಟೀಲ್ ಪದೇ ಪದೇ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟು ತಾನೊಬ್ಬ ಪ್ರಬಲ ಹಿಂದುತ್ವವಾದಿ ಎನ್ನುವ ಒಂದು ಗುರುತಿಸಿಕೊಂಡಿರೋ ಕಾರಣಕ್ಕೆ ಹಿಂದೂ ಯುವ ಮತದಾರರು ಹಾಗೂ ಈ ಪಂಚಮಸಾಲಿ ಸಮುದಾಯ ಒಂದು ವೇಳೆ ಯತ್ನಾಳ್ ಅವರನ್ನ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದ್ದೇ ಆದ್ರೆ ಅದು ಬಿಜೆಪಿಯ ಬಹುದೊಡ್ಡ ಒಂದು ಹೊಡೆತಕ್ಕೆ ಮುಂದಿನ ಚುನಾವಣೆಯಲ್ಲಿ ಕಾರಣ ಆಗ್ಬೋದು. ಯತ್ನಾಳ್ ಜೊತೆಗೆ ತಿಮ್ರೋಡಿ ಹಾಗೂ ಪ್ರಮೋದ್ ಮುತಾಲಿಕ್ ಏನಾದರೂ ಕೈ ಜೋಡಿಸಿದ್ದೇ ಆದ್ರೆ ಅದು ನಿಜಕ್ಕೂ ಕೂಡ ರಾಜ್ಯದಲ್ಲಿ ಬಿಜೆಪಿಯ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಹಂತಕ್ಕೆ ಬಂದು ತಲುಪಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ನಡೀತಿದ್ದಾವೆ. ಆದ್ರೆ ಇನ್ನೊಂದು ಕಡೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತೊಮ್ಮೆ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹನಂತಹ ನಾಯಕರು ಕೂಡ ಯತ್ನಾಳ್ ಬೇರೆ ಪಕ್ಷವನ್ನ ಕಟ್ಟೋದ್ಕಿಂತ ಬಿಜೆಪಿಗೆ ಮತ್ತೊಮ್ಮೆ ಮರು ಸೇರ್ಪಡೆ ಆಗಬೇಕು ಅನ್ನುವ ಮಾತುಗಳನ್ನ ಯತ್ನಾಳ್ ಅವರ ಮುಂದೆ ಇಡ್ತಾ ಇದ್ದಾರೆ. ಇದೆಲ್ಲ ಬೆಳವಣಿಗೆಗಳ ನಡುವೆ ಯತ್ನಾಳ್ ಹೊಸ ಪಕ್ಷದ ಘೋಷಣೆ ಮಾಡೋ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಯತ್ನಾಳ್ ಒಂದು ಹೊಸ ರಾಜಕೀಯ ಪಕ್ಷವನ್ನ ಕಟ್ಟಿದರೆ ಅದು ರಾಜ್ಯದಲ್ಲಿ ಯಶಸ್ವಿ ಆಗುತ್ತಾ, ಅಥವಾ ಯತ್ನಾಳ್ ಪಕ್ಷ ಯಶಸ್ವಿ ಆಗದೆ ಹೋದ್ರು ನಿಜಕ್ಕೂ ಕೂಡ ಬಿಜೆಪಿಯ ಒಂದು ಅವಸಾನಕ್ಕೆ ಈ ಪಕ್ಷ ಕಾರಣ ಆಗುತ್ತಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.